ಒಬ್ರು ಕೈಲಂತೂ ಕ್ಲೋಸ್ ಮಾಡೋದಕ್ಕಾಗಲ್ಲ ಈ ಡೋರು. ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ. ಈ ತರ ಡೋರು ನೋಡೋದು ತುಂಬಾ ಕಷ್ಟ ಇದೆ, ಎಲ್ಲೂ ಸಿಗಲ್ಲ ಈ ತರ ಡೋರ್ಗಳು. ಟೀಕ್ ವುಡ್ ಇಂದ ಮಾಡಿರೋದು ಇದು. ನೀವೇನು ಈ ಡೋರ್ಸ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಟೀಕ್ ವುಡ್ ಇಂದಾನೇ ಮಾಡಿರೋದು. ಸೊ ಅಲ್ಲಿ ಪ್ಯಾಲೇಸ್ ಅಲ್ಲಿ ಏನೇನು ಮರಗಳಿಂದ ಮಾಡಿದಾರೋ ಅದೇ ಮರನೇ ಈ ಡೋರ್ಗಳೆಲ್ಲ ಮಾಡಿರೋದು. ಮುಟ್ಟಿದ್ರೆ ಒಂದು ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ಸೊ ಈ ಕೋಟೆಗಳೆಲ್ಲ ನಿಮಗೆ ಮಣ್ಣಿಂದ ಕಟ್ಟಿದ್ದು. ಕೆಲವು ವರ್ಷಗಳ ನಂತರ ಟಿಪ್ಪು ಅವರು ಇದನ್ನ ಕಲ್ಲಿನ ಕೋಟೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಮುಂಚೆ ಇದೆಲ್ಲ ಮಣ್ಣಿನ ಕೋಟೆ ಆಗಿತ್ತು. ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ಹುಡುಗರು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊತಾರೆ, AI ಬಗ್ಗೆ ತಿಳ್ಕೊತಾರೆ, ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತು, ಪ್ರತಿಯೊಂದು ಗೊತ್ತು. ಆದರೆ ಇತಿಹಾಸ ಅಂತ ತಿಳ್ಕೋಬೇಕು ಅಂತ ಯಾರಿಗೂ ಆಸಕ್ತಿ ಇಲ್ಲ. ನಾನು ನೋಡ್ತಾ ಇದ್ದೀನಿ ಯಾಕೆ ಇತಿಹಾಸ ತಿಳ್ಕೋಬೇಕು ಅಂದರೆ, ಆಗಿನ ಕಾಲದಲ್ಲಿ ಈ ಥರ ಹೋರಾಟಗಾರರು ನಮ್ಗಳಿಗೋಸ್ಕರ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ಅವತ್ತು ಅವ್ರು ಮಾಡಿರೋವಂಥ ಹೋರಾಟಗಳೇ ಕಾರಣ. 40 ವರ್ಷ ರೂಲ್ ಮಾಡಿದಾಗ್ಲೂ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನ ಸೈಡ್ಗಿಡಿ, ಬಟ್ ಹೋರಾಡಿದ್ದು ಮಾತ್ರ ನಮ್ಮ ಭಾರತಕ್ಕೆ ಅಂತ ಮಾತ್ರ ಮರಿಬೇಡಿ. ನಮ್ಮ ಭಾರತ ನಮ್ಮ ವರ್ಷಕ್ಕೆ ನಾವು ಮಾಡ್ಕೊಳ್ಳೋದಕ್ಕೆ ಬ್ರಿಟಿಷ್ ಅವ್ರನ್ನ ಹೊಡೆದು ನಮ್ಮ ಭಾರತದಿಂದ ಓಡಿಸೋದಕ್ಕೆ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು ಹೋರಾಟ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಭಾರತ ಇಷ್ಟು ಅದ್ಭುತವಾಗಿ ಇಷ್ಟು ಚೆನ್ನಾಗಿ ಫ್ರೀಡಮ್ ಆಗಿರೋದು ಅಂದರೆ ಇವ್ರುಗಳು ಮಾಡಿರೋಂಥ ಯುದ್ಧ ಹೋರಾಟ. ಇವತ್ತು ಅವರೆಲ್ಲ ಸತ್ತಿರೋದು ನಮ್ಮ ದೇಶಕ್ಕೋಸ್ಕರನೇ. ಇದನ್ನೆಲ್ಲ ನಾವು ತಿಳ್ಕೊಳ್ಳದೆ ಬರೀ ಟೆಕ್ನಾಲಜಿ ಕಡೆನೇ ಹೋಗ್ತಾ ಇದ್ರೆ ನಮ್ಮ ಇತಿಹಾಸನ ಯಾರು ತಿಳ್ಕೊತಾರೆ? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಇಷ್ಟು ತಿಳ್ಕೊಂಡಿಲ್ಲ ಅಂದರೆ ಈ ಭೂಮಿ ಮೇಲೆ ಹುಟ್ಟಿರೋದೇ ವೇಸ್ಟ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಇವಾಗ ಕೋಟೆ ಕಡೆನೆ ಬರೋಣ. ನೋಡಿ, ಇವಾಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟ್ ಹಿಂದೂ ಆರ್ಕಿಟೆಕ್ಚರ್ ಅಲ್ಲೇ ಕಟ್ಟಿರೋದು. ಸೊ ಈ ಕಡೆ ಬಂದರೆ ಈ ಕಡೆ ಏನು ನೋಡ್ತೀರಾ, ಇದೆಲ್ಲ ಮುಸ್ಲಿಂ ಆರ್ಕಿಟೆಕ್ಚರ್ ಅಲ್ಲೇ ಕಟ್ಟಿರೋದು. ನೋಡಿ, ಕಂಪ್ಲೀಟ್ ಇದೆಲ್ಲ ಮುಸ್ಲಿಂ ಆರ್ಕಿಟೆಕ್ಚರ್ ಅಲ್ಲೇ ಆಗಿದೆ. ನೋಡಿ, ಮಾರ್ಕ್ ಆಗಿರ್ಬೋದು, ಈ ಯು ಶೇಪ್ ಆಗಿರ್ಬೋದು, ನಿಮ್ಗಿದೆಲ್ಲ ನೋಡಿ ಇಲ್ಲೆಲ್ಲ ಹಂಗೆ ಇದೆ. ನೋಡಿ, ದೇವಸ್ಥಾನ ಪಕ್ಕದಲ್ಲೇ ಇದೆ, ಹಿಂದೂ ದೇವಸ್ಥಾನ. ಸೊ ಓಕೆ, ಮುಂದೆ ಹೋಗೋಣ ಬನ್ನಿ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಜೈಲು.